ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಮಾರ್ನಿಂಗ್ ಟಿಫನ್ ಮಾಡೋದಿದೆ, ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಅನ್ನನೂ ಆಗ್ತಾ ಬಂತು. ಇವಾಗ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಪುಳಿಯೋಗರೆ ರೆಸಿಪಿ ಏನು ತೋರಿಸಲ್ಲ, ಅದು ಎಲ್ಲರೂ ನಾರ್ಮಲಾಗಿ ಮಾಡ್ತಿರ್ತಾರಲ್ವ. ಸೊ ಇವತ್ತು ಸ್ವಲ್ಪ ಕೆಲಸ ಇದ್ದಾವೆ. ಏನೇನು ಕೆಲಸ ಇದೆ ಏನು ಅಂತೆಲ್ಲ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಇಗ್ನೋರ್ ಮಾಡಿ. ಸೊ ಪಾಪುನ ಆಟ ಆಡಿಸ್ತಾ ಇದ್ದಾರೆ ತಾತ. ಸೊ ಅವಳು ಎಲ್ಲೂ ಇರಲ್ಲ ಅಂತಾಳೆ, ಬಂದಿದ್ದಾಳೆ. ಓನ್ಮಾ ಓಯ್ ಓನ್ ಇಟ್ಬಿಟ್ಟ. ಓನ್ಬೇಕು ನಿಮಗೆ. ನೋಡಿ ಕೂದಲು ಯಾಕಂತ ಎದ್ರುಕೊಂಡಿರೋದು ನೀನು. ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ಕೊಂಡಿದ್ದಾಳೆ ಕೂದಲು. ಓಯ್ ಓನ್ಮಾ ಬಾ, ಎಣ್ಣೆ ಹಚ್ತೀನಿ ಬಾ ನಿಮಗೆ. ಎಣ್ಣೆ ಹಚ್ಚಲ ನಿಮಗೆ? ಓನ್ಬೇಕು ನಿಮಗೆ. ಎಣ್ಣೆ ಹಚ್ತೀನಿ ಬಾ. ಫ್ರೆಂಡ್ಸ್, ನಮ್ಮವರು ಹಸಿ ಬಟಾಣಿ ಮತ್ತು ತೊಗರಿ ಕಾಳು ತಂದಿದ್ರು. ನಾನು ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಇವಾಗೆ ಬಿಡಿಸಿಟ್ಕೊಂಬಿಟ್ರೆ ಒಳ್ಳೇದಲ್ವಾ? ಮತ್ತು ನಾವು ಅಡುಗೆ ಮಾಡಬೇಕು ಅಂದ್ಕೊಳ್ಳೋ ಟೈಮಲ್ಲಿ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ಇವಾಗ ನಾನು ಬಿಡಿಸಿ ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ನೋಡ್ಬೋದು, ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಗ್ರೀನಾಗಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಇದನ್ನು ಈ ಸಾಂಬಾರಿಗೆ ಮತ್ತು ಅಡುಗೆಗೆಲ್ಲ ಹಾಕಿ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತರಕಾರಿಗಳು ಕೂಡ ಜಾಸ್ತಿನೇ ತರಿಸಿದ್ದೀನಿ ನೋಡಿ. ಬದನೆಕಾಯಿ, ಕ್ಯಾರೆಟು ಎಲ್ಲ ತರಿಸಿದ್ದೀನಿ. ಸೊ ಬೇಗ ಅದನ್ನು ಕರೆಕ್ಟು ಟೈಮ್ಗೆ ಒಂದು ವಾರದಲ್ಲಿ ಖಾಲಿ ಮಾಡಬೇಕು. ಇಲ್ಲಾಂತಂದರೆ ತರಕಾರಿಗಳು ವೇಸ್ಟ್ ಆಗುತ್ತೆ. ಹಾಗೆ ನಾನು ಕ್ಲೀನಾಗಿ ಜೋಡಿಸಿ ಫ್ರಿಜ್ಜಲ್ಲೂ ಇಟ್ಬಿಡ್ತಾಯಿದ್ದೀನಿ. ನನ್ನ ಮಗಳು ನೋಡ್ಬೋದು, ಹಾಲಿಂದ ಅಡುಗೆ ಮನೆಗೆ, ಅಡುಗೆ ಮನೆಯಿಂದ ಹಾಳಿಗೆ ಓಡಾಡ್ತಾನೆ ಇರ್ತಾಳೆ. ನಾನೇನಾದರೂ ಹಾಳಲ್ಲಿದ್ದರೆ ಅವಳು ಅಸಲು ಅಡುಗೆ ಮನೆಗೆ ಬರೋಲ್ಲ. ನಾನಿದ್ದೀನಿ ಅಂತ ಬಂದು ಹೋಗೋದು ಮಾಡ್ತಾಳೆ. ಫ್ರಿಜ್ಜಿಂದ ಅವಾಗವಾಗ ನೀರು ಬರುತ್ತೆ, ಯಾಕಂತಂದರೆ ಕರೆಂಟ್ ಹೋದಾಗ. ಸೊ ಅದನ್ನ ಒರ್ಸೋಕ್ಕೆ ಅಂತ ಅಲ್ಲೊಂದು ಬಟ್ಟೆ ಹಾಕಿದ್ದೀನಿ. ಇವತ್ತು ಟಿಫನ್ನು ಪುಳಿಯೋಗರೆ ಅಂತ ಹೇಳಿದ್ನಲ್ಲ, ಸೊ ಪುಳಿಯೋಗರೆ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಗೊಜ್ಜು ಕೂಡ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಮತ್ತು ಬೇಕಾಗುತ್ತೆ ಯಾವಾಗಾದರೂ ಯೂಸ್ ಮಾಡೋಕ್ಕೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಅದನ್ನು ಹಾಕಿ ಇನ್ನೂ ಕಲಸಿದ್ರೆ ಇನ್ನೂ ಒಂದು ಸ್ವಲ್ಪ ಕಲರಾಗಿ ಬಂದಿರೋದು. ಸಾಕು ಅಂತ ಎತ್ತಿಟ್ಟೆ. ಈಗ ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ, ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕೆಲವು ದಿನಸಿ ತಂದಿರೋದು ಐಟಮ್ನ ನಾನು ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸರಿ ಕೆಳಗಡೆ ಬಗ್ಗಿ ತೊಗೊಳೋಕ್ಕಿಂತ ಇಲ್ಲೇ ಮೇಲ್ಗಡೆ ಇತ್ತು ಅಂತಂದರೆ ಯಾವಾಗ ಬೇಕಾದರೂ ತಗೊಂಡು ಒಂದು ಡಬ್ಬದಲ್ಲಿ ಹಾಕೊಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಒಂದೊಂದೇ ಡಬ್ಬಗಳಿಗೆ ಹಾಕಬೇಕು. ಸ್ಟೀಲ್ ಡಬ್ಬಗಳು ತಂದಿದ್ರಲ್ಲ ನಮ್ಮವರು. ಸೊ ಅದರಲ್ಲಿ ನಾನು ಕಡಲೆಪಪ್ಪು ಮತ್ತು ಅವಲಕ್ಕಿ, ಸೊ ಅದನ್ನೆಲ್ಲ ಹಾಕಿ ಒಂದೊಂದೇ ಎತ್ತಿಡ್ತಾಯಿದ್ದೆ. ಆದರೆ ನನ್ನ ಮಗಳು ಎಲ್ಲಿದ್ಲೋ ಓಡಿ ಬಂದುಬಿಟ್ಲು. ಇನ್ನು ಅವಳು ಡಬ್ಬಗಳು ಅದು ಇದು ಎಲ್ಲ ತೆಗೆದ್ಬಿಡ್ತಾಳೆ. ಕವರಲ್ಲಿ ಏನೇ ಇತ್ತು ಅಂದರೂ ಕೂಡ ಕವರ್ ಸಮೇತ ಅವಳು ಚೆಲ್ಬಿಡ್ತಾಳೆ. ಸೊ ನಂಗೆ ಅವಳು ಬಂದಿದ್ದ ತಕ್ಷಣ ಭಯ ಆಗಿ ಹಂಗೆ ಎಲ್ಲ ಎತ್ತಿಕ್ಬಿಟ್ಟೆ. ಇನ್ನು ಅವಳು ಮಲ್ಕೊಂಡಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಒಂದೋಗಿ ಇನ್ನೊಂದು ಕೆಲಸ ಆಗುತ್ತೆ ಅವಳ ಹತ್ರ. ಅದಕ್ಕೆ ನಾನು ಈ ಕಡಲೆಪಪ್ಪು ಮತ್ತು ಅವಲಕ್ಕಿ ಮಾತ್ರ ಇಟ್ಬಿಟ್ಟು ನಾನು ಬೇಗ ಎಲ್ಲ ಎತ್ತಿಕ್ಬಿಟ್ಟೆ. ನೋಡ್ಬೋದು, ನಮ್ಮಮ್ಮ ಹಿಂದೆ ಅವಳು ಬಂದಿದ್ಲು. ಇನ್ನು ಎಲ್ಲ ಇದು ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಬೇಗ ಎತ್ತಿಟ್ಟೆ. ಸುಮಾರು ಸ್ಟೀಲ್ ಡಬ್ಬಗಳಿದ್ದಾವೆ. ಅದರಲ್ಲೆಲ್ಲ ನಾವು ದಿನಸಿ ಎಲ್ಲ ಎತ್ತಿಡಬೇಕು ನಾನು. ಅವೆಲ್ಲ ನಾನು ಇವತ್ತೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅವಳು ಮಲಗಿದ ಮೇಲೆ ನೋಡಿ ಬರ್ತಾಯಿದ್ದಾಳೆ ಒಂದೊಂದೇ ತೆಗ್ದಾಕೋಕ್ಕೆ. ನಾನು ಬೇಗ ಎತ್ತಿಕ್ಬಿಟ್ಟೆ ಅವಳ ಭಯಕ್ಕೆ. ನೋಡಿ, ಇವಾಗ ನಾನು ಮೀಶೋಯಿಂದ ಒಂದು ಆರ್ಡ್ರ್ ಮಾಡಿದ್ದೆ. ನನಗೆ ತುಂಬ ಇಷ್ಟ ಆಯಿತು ಇದು. ಅಂದರೆ ಈ ಥರ ಮೆಸೇಜಸ್ಸು ನೋಡ್ತಾ ಇದ್ರೆ ನಮಗೆ ನಮ್ಮ ಮೈಂಡು ಒಂದು ಸ್ವಲ್ಪ ಪಾಸಿಟಿವ್ ಕಡೆ ಹೋಗುತ್ತೆ. ನನಗಿಷ್ಟ ಆಯಿತು, ಅದಕ್ಕೆ ತರಿಸ್ದೆ ನಾನು. ಈಗ ಮೇಲ್ಗಡೆ ಬಟ್ಟೆ ಒಣಗಾಕೋಣ ಅಂತ ಬಂದಿದ್ದೀನಿ. ಬಿಸಿಲು ಚೆನ್ನಾಗಿತ್ತು, ಅದಕ್ಕೆ ಬಟ್ಟೆಗಳು ಒಣಗಾಕೋಣ ಅಂತ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ. ಏನೆಲ್ಲ ಒಣಗಾಕೋದು ತೋರಿಸ್ಬೇಕಾ ಅಂತ ಅಂದ್ಬಿಟ್ಟು ಜಸ್ಟ್ ಪಾಪು ಬಟ್ಟೆಗಳನ್ನೆಲ್ಲ ಒಣಗಾಕೋದು ಮಾತ್ರ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಬಿಸಿಲು ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಷ್ಟು ಮಾತ್ರ ಬಿಸಿಲಿದ್ರೆ ಕೋಲ್ಡ್ ಆದಾಗ ನನಗೆ ಫುಲ್ಲು ರಿಲೀಫ್ ಆಗುತ್ತೆ. ನನಗೆ ಮೂಗು ಕಟ್ಟಲ್ಲ ಮತ್ತು ಉಸಿರಾಡೋಕ್ಕೂ ಅಷ್ಟೇ ಚೆನ್ನಾಗಿ ಫ್ರೀ ಆಗುತ್ತೆ. ಸೊ ನನಗೆ ಈ ಥರನೇ ಬಿಸಿಲಿದ್ರೆ ಸಾಕಪ್ಪ ಅನ್ಸ್ಕೊತೀನಿ. ಫ್ರೆಂಡ್ಸ್, ಬಟ್ಟೆ ಒಣಗಾಕೋಣ ಅಂತ ಬಂದೆ. ಹಾಗೆ ಒಂದು ಸ್ವಲ್ಪ ಮೈಕೈ ಚಳಿ ಅನಿಸ್ತಾಯಿತ್ತು, ನನಗೂ ಕೋಲ್ಡ್ ಆಗಿತ್ತು. ಅದಕ್ಕೆ ಬಿಸಿಲಲ್ಲಿ ಕುತ್ಕೊಳ್ಳೋಣ ಅಂತ ಇಲ್ಲಿ ಮೆಟ್ಲ ಮೇಲೆ ಕುತ್ಕೊಂಡಿದ್ದೀನಿ. ಸೊ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಬಂದೆ.
ಸೊ ಹಾಗೆ ಮಾತಾಡೋಣ ಅಂತ. ಏನೋ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ಒಂದು ಸ್ವಲ್ಪ ಮನ್ಸು ಚೆನ್ನಾಗಿದ್ದರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೋದು. ವೀಡಿಯೋಸ್ ಮಾಡೋಕ್ಕೂ ಅಷ್ಟೇ ನನಗೆ ಯಾವುದೂ ಕೂಡ ಇಂಟ್ರೆಸ್ಟ್ ಇಲ್ಲ. ಯಾಕಪ್ಪ ಅಂತಂದರೆ ಒಂದು ಸ್ವಲ್ಪ ನೆಮ್ಮದಿ ಇಲ್ಲ ಅಂತ ಅನಿಸುತ್ತೆ ನಮಗಂತೂ. ಹೊಸ ಮನೆಗೆ ಬಂದಿದ್ದರೂ ಕೂಡ ಹೊಸ ಮನೇಲಿ ಎಲ್ಲ ನಮ್ಮ ಲೈಫ್ ಚೇಂಜ್ ಆಗುತ್ತೆ, ಇನ್ನು ಆರಾಮಾಗಿ ಚೆನ್ನಾಗಿ ಬದುಕ್ಬೋದು ಅಂದ್ಕೊಂಡ್ರೆ ಹೊಸ ಮನೆಗೆ ಬಂದಮೇಲೂ ಅಷ್ಟೇ ನೆಮ್ಮದಿನೇ ಇಲ್ಲ. ಸೊ ಏನಾಯಿತು ಏನು ಅಂತ ಕ್ವಶನ್ ಬರ್ಬೋದು ನಿಮಗೆ, ಯಾಕೆ ನೆಮ್ಮದಿ ಇಲ್ಲ, ಏನಾಯಿತು, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಏನು ಅಂತಂದರೆ ನಿಮ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾವು ಈ ಥರ ಅಮೌಂಟ್ ಕೊಟ್ಟು ಕಳ್ಕೊಂಡಿದ್ದೀವಿ ಅಂತ. ಕೆಲವೊಮ್ಮೆ ಆ ವಿಚಾರ ಬರುತ್ತೆ. ಸೊ ಅದು ಮಾತು ಬಂದು ಹಾಗೆ ಎಲ್ಲೆಲ್ಲಿಗೂ ಹೋಗಿಬಿಡುತ್ತೆ. ಆಮೇಲೆ ಒಂಥರ ಜಗಳ, ಆಮೇಲೆ ಮತ್ತೆ ಮನಸ್ತಾಪ, ಅದರಿಂದ ಬೇಜಾರು. ಸೊ ಈ ಥರ ಒಂದು ಸ್ವಲ್ಪ ಮನೇಲಿ ಅಷ್ಟೊಂದು ನೆಮ್ಮದಿ ಇಲ್ಲ. ಆ ಒಂದು ವಿಚಾರಕ್ಕೆ ನಮಗೆ ಯಾರಿಗೋ ಕೊಟ್ಟು ಹೆಲ್ಪ್ ಮಾಡಿದ್ದೀವಿ, ಬಟ್ ಅವ್ರು ಚೆನ್ನಾಗಿದ್ದಾರೆ. ಬಟ್ ಇವಾಗ ನಾವು ವಾಪಸ್ ನಮ್ಗೆ ಅಮೌಂಟ್ ಬರ್ದಿರೋದಕ್ಕೆ ನಾವು ಕೊಟ್ಟಿರೋ ಅಮೌಂಟ್ ನಮಗೂ ವಾಪಸ್ ಬರ್ದಿರೋದಕ್ಕೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಇದ್ದೇ ಇರುತ್ತಲ್ವ ನೋವು. ಏನೋ 1-2 ಲಕ್ಷ ಅಂದರೆ ಯಾರಾದರೂ ಇರ್ತಾರ, ಸುಮ್ಮನೆ ಇರೋಕ್ಕಾಗುತ್ತಾ? ಎಷ್ಟೇ ಟ್ರೈ ಮಾಡಿದ್ರು ಇನ್ನೂ ಬರಲ್ಲ, ಅದು ನಮ್ಗೆ ಗೊತ್ತು. ಅದು ಹೇಳಿದ್ರೂ ಅರ್ಥ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾನೇನು ಹೇಳ್ತೀನಿ ಅಂದರೆ, ಸರಿ ಹೋಗ್ಲಿ, ಕೊಟ್ಟು ಕಳ್ಕೊಂಬಿಟ್ಟಿದ್ದೀವಿ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಇರೋ ಜೀವನದಲ್ಲಿ ಇರೋದು ಬಿಟ್ಟು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಸುಮ್ಮನೆ ಮನಸ್ಸು ಹಾಳು ಮಾಡ್ಕೊಳ್ಳೋಣ, ಆರಾಮಾಗಿರೋಣ ಅಂತ ನಾನು ಹೇಳಿದ್ರೆ ಕೇಳಲ್ಲ. ಅದು ಇದು ಯಾವಾಗಾದರೂ ಬರ್ತಾನೇ ಇರುತ್ತೆ. ಸೊ ಅದೊಂದು ನೆಮ್ಮದಿ ಇಲ್ಲ ನಮಗಷ್ಟೇ, ಅದೊಂದು ಪ್ರಾಬ್ಲಮ್. ಇಲ್ಲ ಅಂದಿದ್ರೆ ನಾವು ಚೆನ್ನಾಗಿರ್ತಾಯಿದ್ವಿ. ಸೊ ಎಲ್ಲದಕ್ಕೂ ಅಷ್ಟೇ, ಆ ಮ್ಯಾಟ್ರ್ ಹೆಂಗಂದ್ರೆ ಹಂಗೆ ಬಂದುಬಿಡುತ್ತೆ. ಯಾವ ಟೈಮಲ್ಲಿ ಯಾವಾಗ ಬರುತ್ತೋ, ಯಾವಾಗ ಶುರುವಾಗುತ್ತೋ ಏನೋ ಒಂದು ಗೊತ್ತಾಗಲ್ಲ, ಬಂದುಬಿಡುತ್ತೆ. ಬಂದಮೇಲಂತೂ ಮುಗೀತು, ವಿಪರೀತಕ್ಕೆ ಹೋಗುತ್ತೆ ನಿಜವಾಗ್ಲೂ. ಆ ಟೈಮಲ್ಲಿ ತುಂಬ ಕಷ್ಟ ಅನಿಸುತ್ತೆ. ಕೊಟ್ಟು ಕಳ್ಕೊಂಡಿರೋರು ಗೊತ್ತು ಆ ನೋವು. ಏನೋ ಆಗ್ಬಿಡ್ತು, ಇರೋ ಜೀವನ ಆದರೂ ಚೆನ್ನಾಗಿ ಬದುಕೋಣ ಅಂತಂದರೆ ಅರ್ಥ ಆಗಲ್ಲ. ನಾವು ಹೇಳಿದ್ರೂ ಪ್ರಯೋಜನಕ್ಕೆ ಬರಲ್ಲ. ಸುಮ್ಮನೆ ಮನೇಲಿ ಒಂದು ಮನಸ್ತಾಪನೆ, ಬೇಜಾರು ಈ ಥರ ಇದೆ. ಸೊ ಅದಕ್ಕೆ ನನಗೂ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನಾನಂತೂ ಜಾಸ್ತಿ ಯೋಚನೆ ಮಾಡೋಕ್ಕೋಗಲ್ಲ. ಏನೋ ಒಂಥರ ಬೇಜಾರು. ಸೊ ಅದಕ್ಕೆ ತುಂಬ ಅಂದ್ಕೊಂಡಿದ್ವಿ, ಅಲ್ಲೂ ಬರ್ತಾಯಿತ್ತು, ಆ ಮನೇಲಿದ್ದಾಗೂ ಈ ಮ್ಯಾಟ್ರೆಲ್ಲ ಬರ್ತಾಯಿತ್ತು. ನಾನು ಹೇಳಿದ್ದೆ ಹೊಸ ಮನೆಗೆ ಹೋಗ್ಮೇಲೆ ಹೊಸ ಜೀವನ ನಡೆಸೋಣ ಅಂತ. ಆದರೂ ಈ ಮ್ಯಾಟ್ರ್ ಬರ್ತಾನೇ ಇದೆ. ಏನು ಮಾಡೋದು ಏನು? ನಮ್ಮ ಲೈಫಲ್ಲಿ ಎಷ್ಟೊಂದು ಕಳ್ಕೊಂಬಿಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಇರೋದನ್ನೂ ಕಳ್ಕೊತೀವಿ ಅಲ್ವಾ? ನಾನು ಆ ಥರ ಅದನ್ನು ಹೇಳೋಕ್ಕೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ಅದು ಅರ್ಥನೇ ಆಗ್ತಾಯಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟಿದ್ದೀನಿ ನಾನಂತೂ. ಬರ್ತಾನೇ ಇರುತ್ತೆ ಯಾವಾಗಂದ್ರೆ ಅವಾಗ ಆಗ್ತಾನೇ ಇರುತ್ತೆ ಅದ್ರ ಮ್ಯಾಟ್ರ್ ಬಗ್ಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಮನೇಲಿ ಈ ಥರ ಇರೋದ್ರಿಂದ ನನಗೆ ಯಾವುದೇ ಥರ ವೀಡಿಯೋ ಮಾಡಬೇಕು, ಕೆಲಸ ಮಾಡಬೇಕು ಏನು ಅಂತ ಅನಿಸೋದೇ ಇಲ್ಲ. ಇದೊಂದು ಬೇಜಾರಾಗೋಗ್ಬಿಟ್ಟಿದೆ. ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನನಗಾದ್ರೂ ಒಂದು ಸ್ವಲ್ಪ ಮನಸ್ಸಾದರೂ ಒಂದು ಸ್ವಲ್ಪ ತೃಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಿವಸ ಇವೆಲ್ಲ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ ನಾನು, ಸುಮ್ಮನೆ ಯಾಕೆ ನಿಮಗೂ ಅಂತ. ಬಟ್ ನಾನು ಅಂದ್ಕೊಂಡೆ ಎಲ್ಲ ಒಂದು ತಪ್ಪು ಮಾಡ್ತಾಯಿದ್ದೀನೇನೋ ಅಂತ. ಫ್ಯಾಮಿಲಿ ಅಂತ ಅಂದ್ಕೊಂಡ್ಮೇಲೆ ಎಲ್ಲನೂ ಸ್ಟೋರೇಜ್ ಮಾಡಬೇಕಾಗುತ್ತೆ, ಎಲ್ಲನೂ ಹೇಳ್ಕೊಬೇಕಾಗುತ್ತೆ. ನಿಜವಾಗ್ಲೂ ಇದು ಕೂಡ ತುಂಬ ಬೇಜಾರಾಯಿತು. ಎಷ್ಟು ಚೆನ್ನಾಗಿತ್ತು ರೋಸ್ ಗಿಡಗಳು. ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೂ ಒಣಗೋಗ್ತಾ ಇದೆ, ನೀರು ಹಾಕಿಲ್ಲ ಅಂದರೂ ಒಣಗೋಗ್ತಾ ಇದೆ. ಕೋತಿಗಳೆಲ್ಲ ಕಿತ್ತಾಕಿರೋದಕ್ಕೆ ಹಂಗೆ ಆಗ್ತಾಯಿದೆ ಅಂತ ಹೇಳ್ಬೋದು. ಇವಾಗ ಸಾಂಬಾರು ಮಾಡೋಣ ಅಂತ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಸಾಂಬಾರು ಪೌಡ್ರು ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ಮತ್ತು ಕೊಬ್ಬರಿ ಅವೆಲ್ಲ ಹಾಕ್ಕೊಂಡು ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಏನು ಸಾಂಬಾರು ಅಂತಂದರೆ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬೆಂಡೆಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಗಟ್ಟಿಯಾಗಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರಾಗಿ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಇದು ಒಂಥರ ಗ್ರೇವಿ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಹಾಗೆ ಬೆಂಡೆಕಾಯಿ ಸಾಂಬಾರನ್ನ ಮಾಡಿಕೊಂಡೆ. ನೋಡ್ಬೋದು ಅನ್ನ ಸಾಂಬಾರು ಮತ್ತು
ಚಿಪ್ಸ್ ಜೊತೆ ನನ್ನ ಮಧ್ಯಾಹ್ನ ಊಟ ಆಯಿತು. ಈಗ ಇದು ಒಂದು ಸ್ವಲ್ಪ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅವತ್ತು ಇಡ್ಲಿ ಮಾಡಿದ್ವಿ. ಇಡ್ಲಿ ತುಂಬ ಉಳಿದಿತ್ತು. ಅಂದರೆ 2 ದಿನದ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇಡ್ಲಿ ಉಳಿದಿತ್ತು, ಅದನ್ನೆಲ್ಲ ಪುಡಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಉಪ್ಪಿಟ್ಟು ಥರ ಮಾಡ್ಕೊತಾ ಇದ್ದೀವಿ. ಸೊ ಹೇಗೆ ಬರುತ್ತೆ, ಹೇಗೆ ಮಾಡ್ಕೊಂಡ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ ನೋಡಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂತಂದರೆ ಇಡ್ಲಿ ಅಲ್ವಾ ಬೇಕಾಗುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಎಲ್ಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಗ ಫ್ರೈ ಆಗಲಿ ಅಂತ ಒಂಚೂರು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ಲು, ಮನೇಲಿ ಮಾಡ್ಕೊಬೋದು. ಇಡ್ಲಿ ಮಾಡಿದಾಗ ಇಡ್ಲಿ ಏನಾದರೂ ಜಾಸ್ತಿ ಉಳಿದ್ರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನೋಡಿ ಸೂರ್ಯವಂಶ ಮೂವಿಯಲ್ಲಿ ಬರುತ್ತಲ್ಲ ಆ ಥರ ಮಾಡ್ಕೊಳ್ತಾ ಇರೋದು. ಇಡ್ಲಿನೆಲ್ಲ ಪುಡಿ ಪುಡಿ ಮಾಡಿ ಒಗ್ಗರಣೆ ಮಾಡಿ ನಮ್ಮವ್ರು ಅದೇ ಹೇಳಿದ್ರು. ಇಡ್ಲಿ ಪುಡಿ ಪುಡಿ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಮಾಡಲಾ ಅಂತಂದರೆ, ಓ ಸೂರ್ಯವಂಶದಲ್ಲಿ ಬರುತ್ತಲ್ಲ ಆ ಥರನಾ ಅಂತ ಹೇಳಿದ್ರು. ಹ್ಞೂ ಅಂತಂದೆ. ಸೊ ಇವಾಗ ನೋಡಿ ಒಗ್ಗರಣೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೋಬೇಕು. ನೋಡಿ ಇವಾಗೆಲ್ಲ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಅರಿಶಿನ ಎಲ್ಲ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ನೋಡಿ ರೆಡಿಯಾಗಿದೆ. ಇಡ್ಲಿ ಉಪ್ಪಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇಲ್ಲೊಂದು ಹಳೇದು ಬ್ಲೌಸ್ ಇತ್ತು. ಸೊ ನಾನು ಇದನ್ನು ನೋಡಿದೆ ಹಾಕ್ಕೊಂಡು, ನನ್ನ ಸೈಜಿಗೆ ಕರೆಕ್ಟಾಗಿದೆ. ನಾನು ಇನ್ಮೇಲೆ ನನ್ನ ಬ್ಲೌಸಸ್ನ ನಾನೇ ಹೊಲ್ಕೊಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅದಕ್ಕೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಹಳೇ ಬ್ಲೌಸು, ಇದ್ರ ಸೀರೆ ಕೂಡ ಹೋಗಿಬಿಟ್ಟಿದೆ. ಬ್ಲೌಸ್ ಮಾತ್ರ ಹಾಗೆ ಇತ್ತು. ಇದು ಕೂಡ ಒಂದು ಸ್ವಲ್ಪ ಕರೆ ಕಟ್ಬಿಟ್ಟಿದೆ. ಇದು ನಾನು ಯೂಸ್ ಮಾಡಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಬ್ಲೌಸ್ನೆಲ್ಲ ಪೀಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಈ ಹೊಲಿಗೆ ಎಲ್ಲ ಬಿಚ್ಕೊಂಡು ಅಳತೆಗೆ, ಅಂದರೆ ನಾನು ನೆಕ್ಸ್ಟು ಬ್ಲೌಸ್ ಹೊಲಿಯೋಕ್ಕೆ ಅಳತೆಗೆ ನಾನು ಈ ಬ್ಲೌಸ್ನ ಪಿನ್ನಲ್ಲಿ ಎಲ್ಲ ತಕ್ಕೊತಾ ಇದ್ದೀನಿ. ಯಾವ್ದಾದ್ರು ಸ್ಟಿಚಸ್ ಹಾಕಿದೋ ಇದೆಲ್ಲ ತೆಗಿಬಾರ್ದು. ಇಲ್ಲಿ ಸೈಡ್ಸಲ್ಲಿ ಇದೆಯಲ್ಲ ಅಲ್ಲಿ ಮಾತ್ರ ನಾನು ಪಿನ್ನಲ್ಲಿ ತಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಹಳೆ ಬ್ಲೌಸ್ ಇತ್ತು, ಅದು ನಿಮ್ಗೆ ಕರೆಕ್ಟಾಗಿ ಆದರೆ ನೀವೇನಾದರೂ ಹೊಸ ಬ್ಲೌಸ್ ಹೊಲ್ಕೊಬೇಕಂದ್ರೆ ಈ ರೀತಿ ಮಾಡೋದು ಬೆಸ್ಟ್, ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಕಟ್ಟಿಂಗು ಅವೆಲ್ಲ ಗೊತ್ತಿರಲ್ಲ, ಮಾಡೋಕ್ಕೆ ಬರಲ್ಲ. ಬಟ್ ಈ ಥರ ಪೀಸ್ ಇತ್ತು ಅಂತಂದರೆ ಅದನ್ನು ಇಟ್ಕೊಂಡು ಅಳತೆ ಬಟ್ಟೆ ಮೇಲೆ ಈ ಬ್ಲೌಸ್ ಪೀಸ್ ಇಟ್ಕೊಂಡು ನಾವು ಕಟ್ ಮಾಡಿಕೊಂಡು ಹಾಗೆ ಹೊಲ್ಕೊಬೋದು. ಸೊ ನನಗೊಂದು ಸ್ವಲ್ಪ ಹೇಗೆ ಕಟ್ಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದು ಒಂದು ಸ್ವಲ್ಪ ನಾಲೆಜ್ ಇದೆ. ಯಾಕಂತಂದರೆ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ 1-2 ತಿಂಗಳು ನಾನು ಸ್ಟಿಚಿಂಗ್ ಕಲಿಯೋಣ ಅಂತ ಹೋಗಿದ್ದೆ. ಸೊ ಸ್ವಲ್ಪ ನನಗೆ ಐಡಿಯಾ ಇದೆ. ಅದಕ್ಕೆ ಮತ್ತೆ ಇಲ್ಲಿ ಕೇಳಿದೆ ನಮ್ಮವ್ರನ್ನ, ಯಾರಾದರೂ ಬ್ಲೌಸ್ ಹೊಲಿಯೋದು ಹೆಂಗೆ ಅಂತ ಹೇಳ್ಕೊಡ್ತಾರಾ ಅಂತ. ಇಲ್ಲಿ ಯಾರೂ ಆ ಥರ ಇಲ್ಲ, ಕೇಳಬೇಕು ಅದು ಇದು ಅಂತಂದರು. ಸರಿ ಬೇಡ, ಯೂಟ್ಯೂಬ್ ನೋಡಿಕೊಂಡೆ ನಾನೇ ಮಾಡೋಣ. ಸೊ ಇದೊಂದು ಐಡಿಯಾ ಬಂತು ನನಗೆ, ಸರಿ ಈ ಥರ ಮಾಡೋಣ ಅಂತ ನಾನು ಎಲ್ಲ ಬ್ಲೌಸ್ನ ಹೊಲಿಗೆನೆಲ್ಲ ತಕ್ಕೊತಾ ಇದ್ದೀನಿ. ಇದು ಒಂದೇ ಒಂದು ಹೊಲಿಗೆ ಹಾಕಿತ್ತು, ಅದಕ್ಕೆ ನನಗೆ ಈಸಿಯಾಗಿ ಬೇಗ ನಾನು ಓಪನ್ ಮಾಡಿಬಿಟ್ಟೆ. ಸೊ ಇವಾಗ ನೋಡಿ 2 ಪೀಸ್ ಆಗಿದೆ. ಈ ಕಡೆ ಮತ್ತು ಈ ಕಡೆನೂ ಅಷ್ಟೇ ತಕ್ಕೋಬೇಕು. ನನ್ನ ಮಗಳು ಇಲ್ಲೇ ಆಟ ಆಡ್ತಾಯಿದ್ಲು, ನನಗೆ ಈ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ಕೂಡ ನಿಮ್ಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಸ್ಲೀವ್ಸ್ ಬಿಚ್ಕೊತಾ ಇದ್ದೀನಿ. ಸೊ ನೋಡಿ ಸ್ಲೀವ್ಸ್ ಕೂಡ ಪಿನ್ನಲ್ಲಿ ಬಿಚ್ಕೊಂಡಿದ್ದೀನಿ, ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್. ನಾವು ಬ್ಲೌಸು, ಅದು ಬಿಗಿನರ್ ಏನಾದರೂ ಅವ್ರ ಬ್ಲೌಸ್ ಅವರೇ ಹೊಲ್ಕೊಬೇಕು ಮನೇಲಿ ಅಂತಂದರೆ ಈ ರೀತಿ ಮಾಡಬೇಕು. ಸೊ ಇವಾಗ ಎಲ್ಲ ಕೂಡ ನಾನು ಹೊಲಿಗೆ ಬಿಚ್ಕೊಂಡಿದ್ದೀನಿ. ಸೊ ಬ್ಲೌಸ್ ಫುಲ್ಲು ಪೀಸ್ ಆಗಿದೆ, ತೋರಿಸ್ತೀನಿ ನೋಡಿ. ಇದು ಸ್ಲೀವ್ಸು, 2 ಸ್ಲೀವ್ಸು ಕೂಡ ನಾನು ಸ್ಟಿಚಸ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಅಂತಲೇ ನಾನು ತೋರಿಸ್ತಾ ಇರೋದು. ಸೊ ಹಳೇದಾದರೂ ಬ್ಲೌಸ್ ಇದ್ದರೆ ಮಾತ್ರ ಈ ಥರ ಮಾಡ್ಕೊಳ್ಳಿ. ಬೇಕಾದರೆ ಹೊಸ ಬ್ಲೌಸ್ನೆಲ್ಲ ಪೀಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಇವಾಗ ಫ್ರಂಟ್ದು ಆಗಿದೆ, ಇದು ಬ್ಯಾಕ್ದು. ಇದು ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸು ಕೂಡ ಆಗಿದೆ, ಮತ್ತು ಸ್ಲೀವ್ಸು ಇಷ್ಟಿದ್ರೆ ಸಾಕು, ನಾವು ಬ್ಲೌಸ್ನ ಹೊಲ್ಕೊಬೋದು. ಸೊ ಫ್ರೆಂಡ್ಸ್, ಇವಾಗ ಪಾಪು ಜೊತೆ ಆಟ ಆಡ್ತಾಯಿದ್ದೀನಿ. ಅವಳೊಬ್ಬಳೇ ಕೂತ್ಕೊಳ್ಳಲ್ಲ ಇಲ್ಲಿ ಈ ತೊಟ್ಲಲ್ಲಿ. ಸೊ ನಾನು ಕೂತ್ಕೊಂಡು ಅವಳನ್ನ ಕೂರಿಸ್ಕೊಂಡ್ರೆ ಆವಾಗ ಖುಷಿಯಿಂದ ಕೂತ್ಕೊತಾಳೆ. ಸೊ ಇವತ್ತೆಲ್ಲ ತುಂಬ ಬೇಜಾರಾಗಿತ್ತು, ಅದಕ್ಕೆ ನನ್ನ ಮಗಳ ಜೊತೆ ಆಟ ಆಡಿರೋದಕ್ಕೆ ನನಗೆ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ
ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಇವಾಗ ವ್ಲಾಗ್ಸ್ ಎಲ್ಲ ಹೇಗೆ ಬರ್ತಾಯಿದೆ, ಇಂಟ್ರೆಸ್ಟ್ ಆಗಿದೆಯಾ, ನಿಮ್ಗೆ ನೋಡಬೇಕು ಅನ್ನಿಸ್ತಾ ಇದೆಯಾ, ಚೆನ್ನಾಗಿದೆಯಾ ಇಲ್ಲ ಇನ್ನೂ ಒಳ್ಳೆ ಕಂಟೆಂಟ್ ವೀಡಿಯೋಸ್ ನಾನು ಮಾಡಬೇಕಾ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೇ ನನಗೆ ಗೊತ್ತಾಗುತ್ತೆ. ನೀವು ಮಾಡೋ ಪ್ರತಿ ಕಮೆಂಟ್ಗೂ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.